ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 92.5 ಪ್ಯೂರ್ ಸಿಲ್ವರ್ ಜ್ಯುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ. ನೀವು ಇವಾಗ ಸ್ಕ್ರೀನ್ ಮೇಲೆ ಇಯರಿಂಗ್ಸ್ಗಳನ್ನೇ ನೋಡ್ತಾ ಇರ್ಬೋದು. ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದ್ದಾವೆ. ಎಲ್ಲ ಆ್ಯಂಟಿಕ್ ಪೀಸ್ಗಳು. ಬನ್ನಿ ಇವತ್ತಿನ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಖುಷಿ ಕೊಡುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಈ ಒಂದು ಇಯರಿಂಗ್ಸು ತುಂಬಾ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬಂದು ಆ್ಯಂಟಿಕ್ ಪೀಸ್ ಆಗಿರುತ್ತೆ, ಹಾಗೆ ಲೈಟ್ ವೆಯ್ಟು ಕೂಡ ಆಗಿರುತ್ತೆ. ತುಂಬ ಜಾಸ್ತಿ ವೆಯ್ಟು ಕೂಡ ಇರೋದಿಲ್ಲ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಒಂದು ಇಯರಿಂಗ್ಸಲ್ಲಿ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇರೋದು ಅಂತಂದರೆ ಆ ರೆಡ್ ಕಲರ್ ಸ್ಟೋನ್ಸ್ ಹಾಕಿದಾರಲ್ಲ ಅದು, ಮತ್ತು ವೈಟ್ ಕಲರ್ ಮುತ್ತಿಂದನೇ ಈ ಒಂದು ಇಯರಿಂಗ್ಸು ತುಂಬ ಹೈಲೈಟ್ ಆಗಿರೋದು. ಸೊ ತುಂಬಾ ಚೆನ್ನಾಗಿದೆ. ಆ ಸ್ಯಾರಿ ಮೇಲೆ ವೇರ್ ಮಾಡೋದಕ್ಕೆ, ಪಾರ್ಟಿ ವೇರ್ಗಳಿಗೆಲ್ಲ, ಹಾಗೆ ಡ್ರೆಸ್ ಮೇಲೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಒಂದು ಇಯರಿಂಗ್ಸ್ ನೋಡಿ, ರಾಮ್ಲೀಲಾ ಇಯರಿಂಗ್ಸ್ ಅಂತ ಹೇಳಿ ಕರೀತಾರಲ್ವ, ಅದು ತುಂಬಾ ಚೆನ್ನಾಗಿದೆ. ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಇಯರಿಂಗ್ಸಲ್ಲಿ ಲಕ್ಷ್ಮಿ ಇದೆ, ಕೆಳಗಡೆ ಪೆಂಡೆಂಟಲ್ಲಿ ಪಿಕಾಕ್ ಡಿಸೈನ್ಸ್ ಇದೆ, ಕೆಳಗಡೆ ಗ್ರೀನ್ ಕಲರ್ ರೂಬೀಸ್ ಹಾಕಿದ್ದಾರೆ. ತುಂಬ ಹೈಲೈಟಾಗಿ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ. ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿರುವಂಥ ಇಯರಿಂಗ್ಸ್ ಇದು. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ಲ, ಆ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ಆನ್ಲೈನಲ್ಲಾದರೂ ಕೂಡ ಬೈ ಮಾಡ್ಬೋದು, ಅಥವಾ ನೀವು ಡೈರೆಕ್ಟ್ ಶಾಪಿಗಾದರೂ ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಹಾಗೆಯೇ ಇವರ ಪೇಜ್ ಬಂದು ಇನ್ಸ್ಟಾಗ್ರಾಮಲ್ಲಿ ಟಚ್ ಆಫ್ ಗೋಲ್ಡ್ ಅಂತಲೂ ಕೂಡ ಇವ್ರದ್ದೊಂದು ಪೇಜ್ ಇದೆ. ಬೇಕಿದ್ದರೆ ಆ ಪೇಜಿಗೂ ಕೂಡ ವಿಸಿಟ್ ಮಾಡಿ ನೀವು ಇನ್ನೂ ತುಂಬ ಕಲೆಕ್ಷನ್ಸ್ಗಳನ್ನ ನೋಡ್ಬೋದು. ಇನ್ನು ಈ ಒಂದು ನೆಕ್ಲೆಸು ಕೂಡ ಅಷ್ಟೇ, ಶಾರ್ಟ್ ನೆಕ್ಲೆಸು ತುಂಬಾ ಚೆನ್ನಾಗಿದೆ ನೋಡಿ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕಾಣುತ್ತೆ. ಇದರಲ್ಲಿ ಫಿನಿಶಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು. ಇನ್ನು ಇದು 2 ಲೇಯರು ಗುಂಡಿನ ಸರ, ಪ್ಲೇನ್ ಇದೆ ಬಟ್ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದ್ರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದನ್ನೆಲ್ಲ ಜಾಸ್ತಿ ಮಡಿಕೇರಿ ಸೈಡಲ್ಲಿ ಕೂರ್ಗಿಸ್ ಅವರು ತುಂಬ ಜಾಸ್ತಿ ಈ ಥರ ಸರಗಳನ್ನ ಇಷ್ಟಪಡ್ತಾರೆ. ನಿಜವಾಗ್ಲೂ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ರಾಯಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಒಂದು ಇಯರಿಂಗ್ಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಆ್ಯಂಟಿಕ್ ಜುಮ್ಕಾ ಇದು. ಇಯರಿಂಗ್ಸಲ್ಲಿ ಒಂಥರ ಕಳ್ಸದ ಥರ ಇದೆ, ಮಧ್ಯದಲ್ಲಿ ಪಿಕಾಕ್ ಡಿಸೈನ್ಸು, ಜುಮ್ಕಾದಲ್ಲೂ ಕೂಡ ಅಷ್ಟೇ ಪಿಕಾಕ್ ಡಿಸೈನ್ಸ್ ಥರ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಗ್ರೀನ್ ಕಲರು ಹಾಗೆ ವೈಟ್ ಕಲರು ಏನು ಸ್ಟೋನ್ಸ್ ಮತ್ತು ಮುತ್ತುಗಳನ್ನ ಹಾಕಿದಾರಲ್ವ, ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಒಂಥರ ತುಂಬ ಡಿಫ್ರೆಂಟಾಗಿದೆ. ಇವಾಗ ಆಲ್ಮೋಸ್ಟ್ ಜಾಸ್ತಿ ನೀವು ಪಿಂಕ್ ವೈಟಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಗ್ರೀನ್ ವೈಟು ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಇನ್ನು ಇದು ಬಂದು ಇಯರಿಂಗ್ಸು ಡೈಲಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಇವತ್ತು ತೋರಿಸಿರುವಂಥ ಎಲ್ಲ ಜ್ಯುವೆಲರಿಗಳು ಕೂಡ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿರುವಂಥ ಜ್ಯುವೆಲರಿಗಳು. ಆಲ್ಮೋಸ್ಟ್ ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಇಯರಿಂಗ್ಸ್ಗಳನ್ನ ತೋರಿಸಿದ್ದೀನಿ, ಯಾಕಂದರೆ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದ್ದಾವೆ ಇಯರಿಂಗ್ಸ್ಗಳು. ಸೊ ಹಾಗಾಗಿ ಇನ್ನು ಈ ಒಂದು ಶಾರ್ಟ್ ನೆಕ್ಲೆಸ್ ಇವಾಗ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ಪೆಂಡೆಂಟ್ ಬಂದು ಪಿಕಾಕ್ ಡಿಸೈನ್ಸ್ ಇದೆ. ಆ ಪಿಕಾಕ್ ಡಿಸೈನ್ಸ್ ಮೇಲೆ ಒಂದು ಗ್ರೀನ್ ಕಲರು ಸ್ಟೋನ್ ಹಾಕಿದಾರಲ್ಲ, ಅದು ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಇನ್ನು ಇದು ಬಂದು ಕೂಡ ಅಷ್ಟೇ ಶಾರ್ಟ್ ಆಗಾದರೂ ಕೂಡ ವೇರ್ ಮಾಡ್ಬೋದು, 3/4 ಆಗು ಕೂಡ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಆ ಪಿಂಕ್ ಕಲರ್ ಬೀಡ್ಸ್ಗಳನ್ನ ಹಾಕಿದಾರಲ್ಲ ಕೆಳಗಡೆ, ಅದೊಂಥರ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ನೆಕ್ಲೆಸ್ಗೆ ಅದೇ ತುಂಬ ಹೈಲೈಟ್ ಆಗಿದೆ. ಇನ್ನು ಇದು ಬಂದು ಲಾಂಗ್ ಸರ, ತುಂಬಾ ಚೆನ್ನಾಗಿದೆ ನೋಡಿ. ಇದು ಕೂಡ ಅಷ್ಟೇ ಕೆಳಗಡೆ ಪಿಂಕು ಮತ್ತು ಗ್ರೀನ್ ಕಲರ್ ರೂಬಿಗಳನ್ನ ಹಾಕಿದಾರಲ್ಲ, ಬೀಡ್ಸ್ ರೂಬಿಗಳನ್ನ, ಅವೇ ಒಂಥರ ಹೈಲೈಟ್ ಆಗಿರೋದ್ರಿಂದ ನೆಕ್ಲೆಸು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಡಿಫ್ರೆಂಟಾಗಿ. ಇದು ಕೂಡ ಅಷ್ಟೇ, ಇದು ಲಾಂಗ್ ಸರ. ಈ ಥರ ಲಾಂಗ್ ಸರಗಳನ್ನ 3/4 ಆಗು ಕೂಡ ಯೂಸ್ ಮಾಡ್ಬೋದು, ಅಥವಾ ಲಾಂಗ್ ಆಗು ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಕೆಳಗಡೆ ಪಿಂಕು ಮತ್ತು ವೈಟ್ ಕಲರು ಬೀಡ್ಸ್ಗಳನ್ನ ಹಾಕಿದ್ರಲ್ಲ, ಅವು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಒಂದು ನೆಕ್ಲೆಸಿಗೆ. ಇನ್ನು ಈ ಒಂದು ಜುಮ್ಕಾ ಕೂಡ ಅಷ್ಟೇ ಎಷ್ಟು ಡಿಫ್ರೆಂಟಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಕೆಳಗಡೆ ಜುಮ್ಕಿ ಶೇಪು ಕೂಡ ಅಷ್ಟೇ ಒಂಥರ ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ ಜುಮ್ಕಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಇದು ಕೂಡ ಅಷ್ಟೇ ಎಲ್ಲ ಜ್ಯುವೆಲರಿ ಕೂಡ 92.5 ಪ್ಯೂರ್ ಸಿಲ್ವರಲ್ಲಿ ಮಾಡಿಸಿರುವಂಥ ಜುಮ್ಕಾಗಳು. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಿ ವಾಟ್ಸಪ್ಪಲ್ಲೂ ಕೂಡ ಆರ್ಡರ್ನ ಮಾಡ್ಬೋದು. ಸೇಫಾಗಿ ನಿಮಗೆ ತಲುಪಿಸ್ತಾರೆ ಜ್ಯುವೆಲರಿಗಳನ್ನ. ಅಥವಾ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀರಾ ಅಂತಂದರೆ ಶಾಪನ್ನು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಶಾರ್ಟ್ ನೆಕ್ಲೆಸ್ಸು ಕೂಡ ಅಷ್ಟೇ 3/4 ಆಗೂ ಯೂಸ್ ಮಾಡ್ಬೋದು ಅಥವಾ ಫುಲ್ ಶಾರ್ಟ್ ಆಗೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ ಜಾಸ್ತಿ ಸ್ಟೋನ್ಸು ರುಬೀಸ್ ಏನು ಹಾಕಿಲ್ಲ. ಆ ಮೇಲೆ ಪೆಂಡೆಂಟ್ ಮೇಲೆ ಒಂದು ಸ್ವಲ್ಪ ಹಾಕಿದ್ದಾರೆ, ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ಬಂದು ಒತ್ತು ಕಾಸಿನ ಸರ ಅಂತೇಳಿ ಕರೀತಾರೆ. ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಎಷ್ಟು ಗ್ರ್ಯಾಂಡ್ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು, ಸಿಂಪಲ್ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಒಂದು ಆ್ಯಂಟಿಕ್ ಜುಮ್ಕಾ ಬಂದು ತುಂಬ ಚೆನ್ನಾಗಿದೆ ನೋಡಿ. ಮಧ್ಯದಲ್ಲಿ ಲಕ್ಷ್ಮಿ ಕಾಸಿರುವಂಥ ಡಿಸೈನ್ಸ್ ಇದೆ. ಕೆಳಗಡೆ ಜುಮ್ಕಾದಲ್ಲೂ ಕಂಪ್ಲೀಟ್ ಲಕ್ಷ್ಮಿನೇ ಇದೆ. ತುಂಬ ಚೆನ್ನಾಗಿದೆ. ಡಿಸೈನ್ಸ್ ಎಲ್ಲ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ. ಇದು ಒಂದು ಡೈಲಿ ವೇರಿಗೆ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ನೋಡಿ. ಆ ಸುತ್ತ ಮಾವಿನಕಾಯಿ ಡಿಸೈನ್ ಇದೆ. ಮಧ್ಯದಲ್ಲಿ ಒಂದೇ ಒಂದು ಸ್ಟೋನ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಡೈಲಿ ಯೂಸ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದು ಬಂದು ಹಾಫ್ ಜುಮ್ಕಾ ಥರ ಬಂದಿದೆ. ಆ್ಯಂಟಿಕ್ ಜುಮ್ಕಿನೇ ಇದನ್ನು ಹಾಫ್ ಜುಮ್ಕಾ ಥರ ತುಂಬಾ ಚೆನ್ನಾಗಿದೆ. ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥ ಇಯರಿಂಗ್ಸು. ಇನ್ನು ಈ ಒಂದು ಗುಂಡಿನ ಸರನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಇವಾಗ ನೋಡ್ತಾ ಇರ್ಬೋದು. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡ್ಬೋದು. ಬಟ್ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆಲ್ಲ ತುಂಬ ಸಿಂಪಲ್ಲಾಗಿ, ತುಂಬ ರಾಯಲಾಗಿ, ತುಂಬ ಡಿಸೆಂಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಗುಂಡಿನ ಸರ ಮೊದಲೆಲ್ಲ ತುಂಬ ಟ್ರೆಂಡ್ ಇತ್ತು. ಮತ್ತು ಇವಾಗ ಅದೇ ರೀತಿಯಾದಂಥ ಟ್ರೆಂಡು ಮತ್ತೆ ಬರ್ತಾ ಇದೆ. ಈ ರೀತಿ ಹಿಂದಿನ ಟೈಮಲ್ಲಿ ಯಾವ ರೀತಿಯಾಗಿ ಒಡವೆಗಳಿದ್ದು, ಬಟ್ಟೆಯಿಂದನೂ ಕೂಡ ಅಷ್ಟೇ ಹಿಂದಿನ ಟೈಮಿಂದ ಮತ್ತೆ ರಿಪೀಟ್ ಆಗ್ತಾ ಇದೆ. ಇನ್ನು ಈ ಒಂದು ಲಕ್ಷ್ಮಿ ಇರುವಂಥ ಚಿಕ್ಕ ನೆಕ್ಲೆಸ್ಸು ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಏನು ಸ್ಟೋನ್ಸ್ ಒಂದೇ ಒಂದು ಸ್ಟೋನ್ಸು ಕೂಡ ಇಲ್ಲ, ರೂಬೀಸ್ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ. ಇನ್ನು ಇದು ಬಂದು ಮಾವಿನಕಾಯಿ ಇರುವಂಥ ನೆಕ್ಲೆಸ್ಸು ತುಂಬಾ ಚೆನ್ನಾಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ಮಾವಿನಕಾಯಿ ಮೇಲೆ ಒಂದೇ ಸ್ಟೋನ್ಸ್ ಹಾಕಿದ್ದಾರೆ. ಆ ಒಂದು ಸ್ಟೋನ್ಸು ಕೂಡ ಅಷ್ಟೇ ತುಂಬಾ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ತೋರಿಸ್ತೀನಿ. ಈ ಒಂದು ಜುಮ್ಕಾ ಮಾತ್ರ ನಿಜವಾಗ್ಲೂ ಆಸಮ್ ಆಗಿದೆ. ಇವತ್ತಿನ ಕಲೆಕ್ಷನ್ ಇಷ್ಟೇ.